ಆಮೇಲೆ ಇನ್ನೊಂದು ಮೂಲದ ಪ್ರಕಾರ ಅವ್ರ ಹೆಂಡತಿ ಮೇಲೆ ತುಂಬ ಅವರಿಗೆ ಪ್ರೀತಿ ಇತ್ತಂತೆ ಅಂತ, ಏನೋ ಈ ರೀತಿ ಮನಸ್ಸು ಸ್ಥಿತಿ ಇದೆ, ಬಿಟ್ಟರೆ ಯಾರು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಮನೋಭಾವನೆ ಪಾಪ ಇವರಿಗೆ ತುಂಬ ಇತ್ತಂತೆ ಅಂತ ಹೇಳಿ. ಇಲ್ಲ, ಅದೊಂದು ಸಿಂಪತಿ ಇತ್ತು ಬ್ರದರ್. ಅದೇನೋ ಆ ರೋಗದಿಂದ ಅವಳು ಹಂಗೆ ಮಾಡ್ತಾಳೆ, ಅದರ್ವೈಸ್ ಈಸ್ ಗುಡ್ ಲೇಡಿ ಅಂತ ಅನ್ನೋರು. ಬಟ್ ಅದು ರೋಗನೇ ಅವಳಿಗೆ ನುಂಗಿ ಬಿಡುತ್ತಲ್ಲ, ಇವ್ರಿಗೆ ನುಗ್ಗಿತು ಅದ್ರ ಜೊತೆಗೆ. ಅದು ಎಷ್ಟೊಂದು ಸುಧಾರಣೆ ಮಾಡಲಿಕ್ಕೆ ಅವ್ರು ಭಾಳ ಪ್ರಯತ್ನ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಭಾಳ ಕೊಡಿಸಿದ್ದಾರೆ. ಒಂದು ಅಡ್ಮಿಟ್ ಮಾಡಿದ್ರೆ 5 ಲಕ್ಷ 6 ಲಕ್ಷ ಬಿಲ್ ಬಿಡೋದು, ಸುಮಾರು 10 ಸಲ ಮಾಡಿದ್ದಾರೆ ಆ ಥರ. ನಾ ಎಷ್ಟಂತ ಖರ್ಚು ಮಾಡಲಿ ಅಂತ ಹೇಳ್ತಿದ್ರು. ಪಾಪ ಅವರು ಅಷ್ಟೊಂದು ಖರ್ಚು ಮಾಡ್ತಾಯಿದ್ರು ಹೆಂಡತಿಗೆ. ಬಟ್ ಅದು ಕೊನೆಗೂ ಅಂತ್ಯ ಈಗ ಆಗಿಬಿಡ್ತು. ಭಾಳ ಈ ಮನೆಗೆ ಯಾರಾದರೂ ಬಂದರು ಅನುಮಾನದಿಂದ ನೋಡೋದು, ಮನೇಲಿ ಕೆಲಸದವರು ಅನುಮಾನದಿಂದ ನೋಡೋದು, ಅವರು ಕೆಲಸಕ್ಕೆ ಹೋದಾಗಲೂ ಅನುಮಾನದಿಂದ ನೋಡೋದು, ಈ ರೀತಿ ಒಂದು ಅನುಮಾನ. ಜೊತೆಗೆ ಏನಂದರೆ ಗಂಡನಿಗೂ ಕೂಡ ಇನ್ನೊಂದು ಸಂಬಂಧ ಇದೆ, ಇನ್ನೊಂದು ಸಂಪರ್ಕ ಇದೆ, ಆ ರೀತಿ ಮನೋಭಾವನೆಯೂ ಕೂಡ ಮನೆ ತುಂಬ ಇತ್ತು ಅಂತ. ಹೌದಾ ಸರ್? ಅದು ಅವರು ವೈಯಕ್ತಿಕ ಬರ್ತಾರೆ, ಯಾರಿಗೆ ಹೇಳ್ಬೇಕು. ಅವರು ಹಾಗೆ ಇದ್ದರು, ಇವರು ಹಾಗೆ ಇದ್ದರು. ವಿ ಕ್ಯಾನಾಟ್ ಎಕ್ಸ್ಪ್ಲೈನ್. ಅದು ದೊಡ್ಡವ್ರದ್ದು, ಅದು ಏನು ಜೀವನ ಹಂಗಿರ್ತದೆ, ಏನು ಮಾಡ್ಲಿಕ್ಕಾಗಲ್ಲ. ವೈಯಕ್ತಿಕ ತಪ್ಪು ಅಂತಲ್ಲ ಇಂಥ ಸ್ಥಿತಿಗತಿಗಳಲ್ಲಿ, ಯಾಕಂದರೆ ಆ ರೀತಿ ಸಂಬಂಧಗಳು ಕೂಡ ಇದ್ದು ಅನ್ನುವಂಥ ಒಂದು ಮನೋಭಾವನೆ. ಅದೇ ನಾನು ಕೇಳಿದ್ದೇನೆ. ನಾನು ಕೇಳಿದ ಎಷ್ಟು ಮಟ್ಟಿಗೆ ಸತ್ಯನೋ ನಿಜನೋ ನಾವಂತೂ ನೋಡಿಲ್ಲ, ಬಟ್ ಕೇಳಿದ್ದೇನೆ ನಾನು. ಆ ಆಪಾದನೆ ಇಬ್ಬರ ಮೇಲೆ ಇತ್ತು. ಅಲ್ಲ, ಯಾವುದೇ ಒಂದು ಮನಸ್ತಾಪಗಳು ಇದು ಈ ರೀತಿ ಕೊಲೆಯಲ್ಲಿ ಪರ್ಯಾವಸನ ಆಗುವಂಥದ್ದು ಏನು ಸರ್? ಇದು ವಿಕೃತ ಮನಸ್ಸಿನ ಬ್ರದರ್. ಏನು ಅದರಿಂದ ಏನಿಲ್ಲ. ಒಬ್ಬನ ಅರ್ಧಾಂಗಿನೇ ಅಂತೀವಿ ನಾವು ಹೆಂಡ್ತಿಗೆ. ಅರ್ಧಾಂಗಿನೇ ಈ ಥರ ಹತ್ಯೆ ಮಾಡಿದ್ರೆ ಇನ್ನು ಯಾರಿಗೆ ನಂಬೇಕು ನಾವು ಅಲ್ವಾ? ಅದಕ್ಕೆ ಹೇಳಿದ್ದು ನಾನು, ನಾವು ಯಾಕೆ ನಾನು ಜೀವನಕ್ಕೆ ಮಹತ್ವ ಕೊಡಬೇಕಂತ ಹೇಳೋದು. ಬರೀ ನಾವು ನೌಕರಿ ಅಂತ 24 ಗಂಟೆ ನೌಕರಿಲೇ ಸಾಯ್ತೇವೆ. ರಸ್ತೆ ಮೇಲೆ ಬಿದ್ದು ಜೀವನ ಮಾಡ್ತೀವಿ ಬ್ರದರ್. ಒಮ್ಮೆ ಕಮ್ಡೆಲ್ಲಾದಾಗ ಇಲ್ಲಾದಾಗ ಅಲ್ಲೇ ಮನ್ಕೋತೇವೆ, ಏನು ಸೊಳ್ಳೆ ಗಿಳ್ಳೆ ಕಡ್ಸ್ಕೊಂಡು ಮನ್ಕೋತೇವೆ. ಅಷ್ಟು ತೊಂದರೆಯಲ್ಲಿ ಇದ್ದರೂ ಮನೆ ಕಡೆ ಗಮನ ಹರಿಸೋದಲ್ಲ ನಾವು. ಅದಕ್ಕೆ ಸರ್ಕಾರ ಏನಾದರೂ ಒಂದು ಥಿಂಕ್ ಮಾಡಬೇಕು. ಏನಾದರೂ ಇದ್ರ ಬಗ್ಗೆ ಕೌನ್ಸಿಲಿಂಗ್ ಮಾಡೋದಾಗಲಿ, ಅವ್ರಿಗೆ ಏನಾದರೂ ಇದು ರಜಾ ಕೊಡೋದಾಗಲಿ, ಏನಾದರೂ ಒಂದು ಎಲ್ಲರ ಗಂಡ ಹೆಂಡ್ತಿ ನೀವು ಇದು ಮಾಡ್ರಪ್ಪ, ಒಂದು ಕಡೆ ಹೋಗಿ ಬರ್ರಿ ನೀವು. ಎಲ್ಲೆಲ್ಲ ಸ್ಕಾಟ್ಲ್ಯಾಂಡ್ ಹೆಂಡ್ತಿನ ಕಳಿಸೋದು ಬೇಕಾಗಿಲ್ಲ ನಮಗೆ. ಇಲ್ಲೇ ನಮ್ಮ ದೇಶದಲ್ಲೇ ಕಳಿಸಲಿ. ಅನೇಕ ಸ್ಥಳಗಳಿದ್ದಾವೆ. 4 ದಿವಸ ರಜಾ ಕೊಟ್ಟು ಕಳಿಸುವಂಥ ವ್ಯವಸ್ಥೆ ಮಾಡ್ಬೇಕು. ಯಾರು ಕಾನ್ಸ್ಟೇಬಲಿಗೆ ರಜಾ ಕೊಡೋದು ಬರ್ತಾರೆ ನಾವು. ಅವು ಎಷ್ಟೋ ಮಂದಿ ಊರ್ಲಾಕೊಂಡು ಸಾಯ್ತಾವೆ ಗಂಡ ಹೆಂಡ್ತಿ ಜಗಳದಾಗ. ನೋಡಿರಿ ನೀವು, ಎಷ್ಟು ನಾವು ನೋಡಿದ್ದೀವಿ. ಅವು ಯಾರಿಗೂ ಇಲ್ಲ, ಕೌನ್ಸಿಲಿಂಗ್ ಇಲ್ಲ. ಮೇನ್ ಇದು ನಮ್ಮ ಮೆಂಟಲ್ ವೃತ್ತಿ ಜೀವನದಾದ್ರೆ ಅದ್ರ ಸ್ಟ್ರೆಸ್ಲಿಂದನೇ ಈ ನಮ್ಮ ವೈಯಕ್ತಿಕ ಜೀವನ ಹಾಳಾಗೋದು. ಅದರದ್ದೇ ಪರಿಣಾಮ ಇದು. ಇವತ್ತು ನಮ್ಮ ಸಾಹೇಬ ಕೊಲೆ ಆಗಿದ್ದು ಅದರದ್ದು ಪರಿಣಾಮನೇ. ನೋಡಿ, ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ದೂರದ ಬಿಹಾರ, ಅವ್ರು ಬಂದಿಲ್ಲಿ ಇನ್ಸ್ಪೆಕ್ಟರಿಂದ ಹಿಡಿದು ACP ಅಲ್ಲಿಂದ ಹಿಡಿದು ಪೊಲೀಸ್ ಮಹಾನಿರ್ದೇಶಕರಾಗ ತನಕ ಅವ್ರು ಬೆಳೆದಿದ್ದು, ಜೊತೆಗೆ ಕೊಲೆಯಲ್ಲಿ ಪರ್ಯಾವಸನ ಆಗಿತ್ತು. ಏನಂತೀರಿ ಸರ್? ಭಾಳ ಅನ್ಯಾಯ ಬ್ರದರ್, ತುಂಬ ಅನ್ಯಾಯ. ಭಾಳ ಮಾನವೀಯತೆ ಉಳ್ಳಂಥ ಅಧಿಕಾರಿ ನಾವು ಇವತ್ತು ಕಳ್ಕೊಂಡಿದ್ದೇವೆ. ನನಗೆ ನಿಜವಾಗಿ ಮನಸ್ಸಿಗೆ ನೋವಾಗಿದೆ. ನನಗೆ ವೈಯಕ್ತಿಕವಾಗಿ ನಾನು ಅವರನ್ನು ಬಲ್ತೇನೆ. ಆ ದೇವರವರಿಗೆ ಆತ್ಮ ಚಿರಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ತಮ್ಮ ಮುಖಾಂತರ. ಇದು ನಮಗೆ ನಿಜವಾಗಿಯೂ ನಾವು ನಮ್ಮ ಇಲಾಖೆಯಲ್ಲಿ ಒಳ್ಳೆಯ ಅಧಿಕಾರಿಗಳನ್ನು ನಾವು ಕಳ್ಕೊಂಡಿದ್ದೇವೆ, ಭಾಳ ಕಳ್ಕೊಂಡು. ಅದು ದುರ್ದೈವ ಅಂದರೆ ಸ್ವತಃ ಹೆಂಡತಿಯಿಂದ. ಇದು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಬರ್ತಾರೆ ನಮಗೆ. ಎಂಥ ರೌಡಿ ಆಗಲಿ, ಅವನೇ ಕಳ್ಳ ಆಗಲಿ, ಅವನೇ ಕೇಡಿ ಆಗಲಿ, ಪೊಲೀಸರಂದ್ರೆ ಹೆದರ್ತಾರೆ. ಕಾನ್ಸ್ಟೇಬಲ್ ಮುಟ್ಟೋ ಧೈರ್ಯ ಇಲ್ಲ. DG ಮುಟ್ಟೋ ತಮಾಷೆನಾ? ಅದು ಕೊಲೆ ಅಂದರೆ ಎಂಥದ್ರಿ ಈ ವಿಪರ್ಯಾಸ. ಇದು ಭಾಳ ವ್ಯತಿರಿಕ್ತ, ಭಾಳ ಮನಸ್ಸಿಗೆ ನೋವು ಆಗ್ತದೆ. ಅಷ್ಟೊಂದು ಅನ್ಯಾಯ ಇದು. ಅದು ಹೆಂಡತಿಯಿಂದ. ಮತ್ತು ಯಾರು ನಂಬೇಕು ಬರ್ತಾರೆ ನಾವು? ಅರ್ಧಾಂಗಿ ನಂಬೋದು. ಇದು 30-40 ವರ್ಷ ಜೀವನ ಮಾಡಿ ಮನೆಗೆ ಅವ್ರಲಿಂದನೇ ಅವಸಾನ ಆಗೋದಂದರೆ ಅದು ಇಂಥ ಮೇಲಾಧಿಕಾರಿ. ಅದು ಜನರಿಗೆ ಅನ್ನಿಸ್ತದೆ, ಏನಪ್ಪ DG ಆಗಿ ಅವನಿಗೆ ಸಂರಕ್ಷಣೆ ಮಾಡೋಕ್ಕೂ ಯಾರು ಇಲ್ಲ, ಏನು ಜನಸಾಮಾನ್ಯರ ಗತಿ ಏನು ಅಂತ ನಾವು ಅಂತೀವಿ. ಬಟ್ ಅದು ಅನಿವಾರ್ಯ. ಏನು ಮಾಡೋದು? ಮನೆಯಲ್ಲಿ ತಂದು ಯಾರಿಗಾದ್ರೂ ನಂಬೇಕಲ್ಲ ಬರ್ತಾರೆ. ಹೆಂಡತಿ ಮಕ್ಕಳು ನಂಬಲ್ಲ, ಇನ್ಯಾರು ನಂಬೇಕು ನಾವು? ಯಾರು ನಂಬೇಕು? ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಈಗಾದರೂ ಚಿಂತೆ ಮಾಡಲಿ. ಏನಾದರೂ ಈ ಥರ ಸಂಸಾರ, ನಮ್ಮ ನೌಕರಿ ಜೊತೆಗೆ ಸಂಸಾರದಲ್ಲಿ ಏನೂ ವ್ಯತ್ಯಾಸ ಬರಲಾರ್ದಂಗೆ, ಅವ್ನಿಗೆ ಮೆಂಟಲ್ ಸ್ಟ್ರೆಸ್ ಆಗಲಾರ್ದಂಗೆ ನೋಡ್ಕೊಳ್ಳೋ ವ್ಯವಸ್ಥೆ ಸರ್ಕಾರ ಏನಾದರೂ ಕಾಳಜಿ ಮಾಡೋದು.